Hey guys, Assalamualaikum and also you can see my background ಹೇಗಿದೆ ಅನ್ನೋದನ್ನ ಹೇಳ್ಬಿಟ್ಟು ಈ ಬ್ಯಾಕ್ಗ್ರೌಂಡ್ ಸ್ಟೋರಿ ಬಂದು ನಾನು ನೆಕ್ಸ್ಟ್ ವಿಡಿಯೋಲ್ಲಿ ಆ್ಯಡ್ ಮಾಡ್ತೀನಿ. ಸೊ ಫೈನಲಿ ಒಂದು ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾವಿವತ್ತು ಏನಪ್ಪ ನೋಡ್ತಿರೋದು ಅಂತಂದರೆ ಮಮ್ಮಿ ಮಾಡೋ ಸ್ಟೈಲಲ್ಲಿ ಬಂದು ಇಡ್ಲಿ ಪುಡಿ ಮಾಡೋದು ಹೇಗೆ ಅಂತಲೇ ನೋಡ್ತಿರೋದು. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಆ್ಯಂಡ್ ಯಾವ ಥರ ಮಾಡಬೇಕು, ಯಾವ ಥರ ಪ್ರೊಸೀಜರ್ ಇದೆ ಅನ್ನೋದನ್ನೆಲ್ಲನೂ ಕೂಡ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ನನ್ನ ವೀಡಿಯೋಸ್ ರೆಗ್ಯುಲರ್ ನೋಡ್ತೀರಿ ಆ್ಯಂಡ್ ಆಲ್ಸೋ ನೀವು ನನ್ನ ರೆಗ್ಯುಲರ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಬಂದು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಲೆಟ್ಸ್ ಸಿ ಹೌ ಟು ಮೇಕ್ ಟೇಸ್ಟಿಯೆಸ್ಟ್ ಇಡ್ಲಿ ಪುಡಿ. ಸೊ ಫಸ್ಟ್ ಬಂದು ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನಲ್ಲಿ ಬಂದು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕ್ಕೊಂಡು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಜಾಸ್ತಿ ಬ್ರೌನ್ ಮಾಡಬೇಡಿ, ಲೈಕ್ ಗೋಲ್ಡನ್ ಬ್ರೌನ್ ಮಾಡಿ ಸಾಕು. ಎರಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಪ್ ಕೊಡ್ಕೊತಿದ್ದೀನಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸೊ ಫೈನಲಿ ಬಂದು ರೋಸ್ಟ್ ಮಾಡ್ಕೊಂಡು ಆಗಿದೆ, ಅದು ಬಂದು ಸೈಡಿಗೆ ತೆಗ್ದಿದ್ದೀನಿ. ಇದು ಆದಮೇಲೆ ಬಂದು ಸೇಮ್ ಪ್ಯಾನ್ಗೆ ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಡು ದೆನ್ ಬಂದು ಕರಿ ಲೀವ್ಸು ಮತ್ತು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಆ್ಯಂಡ್ ಹಾಗೆ ಬಂದು ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ತೊಗೊಂಡಿದ್ದೀನಿ ಆ್ಯಂಡ್ ಬೆಳ್ಳುಳ್ಳಿ ಮತ್ತು ಧನಿಯಾ ಕಾಳು ಇಷ್ಟನ್ನು ತೊಗೊಂಡಿದ್ದೀನಿ. ಸೊ ಫಸ್ಟ್ ಬಂದು ಹೀಟ್ ಆಗಿರೋ ಆಯಿಲ್ಗೆ ಬಂದು ನಾವು ಒಣಮೆಣಸಿನ್ಕಾಯಿ ಬಂದು ಆ್ಯಡ್ ಮಾಡ್ಕೊಳ್ಳೋಣ. ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್ ನಾವು ಕರಿ ಲೀವ್ಸ್ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಅದಾದಮೇಲೆ ನಾವು ಧನಿಯಾ ಆ್ಯಡ್ ಮಾಡ್ಕೊಳ್ಳೋಣ ಆ್ಯಂಡ್ ಹಾಗೆ ಬ್ಯಾಕ್ ಟು ಬ್ಯಾಕ್ ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡಿಕೊಂಡು ಸೊ ಎಲ್ಲನೂ ನೀಟಾಗಿ ಹಾಕ್ಕೊಂಡು ಫಸ್ಟು ರೋಸ್ಟ್ ಮಾಡ್ಕೊಳ್ಳೋಣ. ಓಕೆನಾ? ರೋಸ್ಟ್ ಆದಮೇಲೆ ಬಂದು ನೀವು ರೋಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದು ತಣ್ಣಗೆ ಹಾಕಬೇಕು ಬೇಳೆ. ಅದಾಗೋ ಗಂಟ ನಾವು ಇದು ಫ್ರೈ ಮಾಡ್ಕೊಳ್ಳೋಣ. ಇದಾದಮೇಲೆ ನೋಡಿ ಇದಕ್ಕೆ ನಾನು ಹುಣ್ಸೆಹಣ್ಣು ಕೂಡ ಆ್ಯಡ್ ಮಾಡ್ತಿದ್ದೀನಿ. ಹುಣ್ಸೆಹಣ್ಣು ಕೂಡ ನೀಟಾಗಿ ವಾಶ್ ಮಾಡಿ ಆ್ಯಡ್ ಮಾಡ್ಕೊಳ್ಳೋಣ. ಆದಮೇಲೆ ಚೆನ್ನಾಗಿ ಮಿಕ್ಸಪ್ ಕೊಡೋಣ. ಲೈಕ್ ಹುಣ್ಸೆಹಣ್ಣು ರಫ್ ಆಗಿರುತ್ತಲ್ವ, ಸೊ ಅದು ಸ್ವಲ್ಪ ಸಾಫ್ಟ್ ಆಗೋ ಗಂಟ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆ್ಯಂಡ್ ಅದೆಲ್ಲನೂ ಆದಮೇಲೆ ನಾನು ಹೇಳಿದ್ನಲ್ವ ಬೇಳೆ ಬಂದು ತಣ್ಣಗಾಗಿರಬೇಕು ಅಂತ, ಆ ತಣ್ಣಗಾಗಿರೋ ಬೇಳೆ ಬಂದು ಈ ಥರ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳೋಣ. ಮಿಕ್ಸಪ್ ಆದಮೇಲೆ ಇದು ಕೂಡ ಸ್ವಲ್ಪ ಫ್ಲೇಮ್ ಆಫ್ ಮಾಡಿಬಿಟ್ಟು ಇದು ಕೂಡ ಸ್ವಲ್ಪ ತಣ್ಣಗೆ ಆದಮೇಲೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳೋಣ. ಅದು ಬಂದು ಸಾಲ್ಟು ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕು ಅನ್ನೋದನ್ನ ಹೇಳಿಬಿಟ್ಟು ಅದು ಬಂದು ಆ್ಯಡ್ ಮಾಡ್ಕೊಳ್ಳಿ. ಇದಾದಮೇಲೆ ನಾನು ಸ್ಮಾಲ್ ಜಾರ್ ತೊಗೊಂಡಿದ್ದೀನಿ ಆ್ಯಂಡ್ ಬಂದು ಅದು ಸ್ವಲ್ಪ ಗ್ರೈಂಡ್ ಮಾಡಿ ನಾನು ತಕ್ಕೊತಿದ್ದೀನಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರೋದು. ಸೊ ಫಸ್ಟ್ ಸ್ಟಿಪ್ ಹಾಕಿ ನಾನು ಎಲ್ಲನೂ ಕೂಡ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಸ್ಟಿಪ್ ಕೂಡ ನಾನು ಹಾಗೆ ಹಾಕಿ ಎಲ್ಲನೂ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನಾವು ಫೈನಲಿ ನಮ್ಮ ಇಡ್ಲಿ ಪುಡಿ ಬಂದು ರೆಡಿ ಆಗಿದೆ. ಸೊ ಯಾವ ಥರ ಸರ್ವ್ ಮಾಡಬೇಕು ಅಂತ ತೋರಿಸ್ತೀನಿ. ಆ್ಯಂಡ್ ಮನೇಲಿ ಮಮ್ಮಿ ಬಂದು ತಟ್ಟೆ ಇಡ್ಲಿ ಮಾಡಿದ್ದಾರೆ. ಒಂದು ಪ್ಲೇಟ್ ತೊಗೊಂಡು ನಾನು ತಟ್ಟೆ ಇಡ್ಲಿ ಇಟ್ಕೊಂಡು ಅದು ಆದಮೇಲೆ ಎಲ್ಲ ತಟ್ಟೆ ಇಡ್ಲಿ ಮೇಲೆ ಬಂದು ಅದನ್ನ ಸ್ಪ್ರೆಡ್ ಮಾಡ್ತೀನಿ. ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಆ್ಯಂಡ್ ಪಕ್ಕದಲ್ಲಿ ಚಟ್ನಿ ಇಟ್ಕೊಂಡು ಸಾಂಬಾರು ಹಾಕ್ಕೊಂಡು ತಿಂದರೆ ಫೈನ್ ಟಿಫನ್ ಬಂದು ರೆಡಿ ಆಗುತ್ತೆ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ಗೊತ್ತಲ್ಲ ಆ್ಯಂಡ್ ನೀವು ಕೂಡ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅನ್ನೋದನ್ನ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್, ಕಮೆಂಟ್ ಫಾರ್ ಮೋರ್.